ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿಯರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಗ್ನಿಶಾಮಕ ಹುದ್ದೆಗಳ ಹೊಸ ಅಧಿಸೂಚನೆಯನ್ನು ಪ್ರಕಟವಾಗಿದೆ. ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಟಿಫಿಕೇಶನ್ ನೋಡೋಣ ಬನ್ನಿ. ಒಟ್ಟು ಹುದ್ದೆಗಳು ನೋಡೋದಾದರೆ 723 ಹುದ್ದೆ ಇರತಕ್ಕಂಥದ್ದು. 10ನೇ ತರಗತಿ PUC ಮತ್ತು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಪುರುಷ ಮತ್ತು ಮಹಿಳೆಯರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಹೊಂದಿರ್ತಾರೆ. ಅದೇ ರೀತಿ ಈ ಅಪ್ಲಿಕೇಶನನ್ನು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 22 ಡಿಸೆಂಬರ್ 2024 ಈ ಕೊನೆಯ ದಿನಾಂಕವಾಗಿದ್ದು, ಫಿಸಿಕಲ್ ಟೆಸ್ಟ್ ಅಪ್ಪ ಅಂತ ಹೇಳೋದಾದರೆ ನಿಮಗೆ ಇಲ್ಲಿ ಫಿಸಿಕಲ್ ಟೆಸ್ಟು ಮತ್ತು ಹೈ ಜಂಪು ಮತ್ತು ಹೈಟು ವೇಟನ್ನು ಚೆಕಪ್ ಮಾಡಿ ಈ ಒಂದು ಫಿಸಿಕಲ್ ಟೆಸ್ಟ್ ನಡೆಸಲಾಗುವುದು. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ನಾನು ಪ್ರತಿನಿತ್ಯ ಕೊಡ್ತಾ ಇರ್ತೇನೆ. ಆ ಎಲ್ಲ ಉದ್ಯೋಗ ಮಾಹಿತಿಯ ನೋಟಿಫಿಕೇಶನ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. AOC ರಿಕ್ವೈರ್ಮೆಂಟ್ 2024 ಏನು ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ ಏನು AOC ಇಲಾಖೆಯಲ್ಲಿ ಖಾಲಿ ಇರುವ 723 ಅಗ್ನಿಶಾಮಕ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗ ಒಂದು ವಿವರವನ್ನು ನೋಡೋದಾದರೆ ಯಾವ ಇಲಾಖೆ ಅಂದರೆ ನಿಮಗೆ ಮೊದಲೇ ಹೇಳಿದಾಗೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ ಏನೊಂದು AOC ಇರ್ತಕ್ಕಂಥ ಇಲಾಖೆಯಿಂದ ಅಧಿಸೂಚನೆ ಪ್ರಕಟವಾಗಿದ್ದು, ಇಲ್ಲಿ ಯಾವ್ಯಾವ ಹುದ್ದೆಗಳಪ್ಪ ಅಂದರೆ ವಿವಿಧ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ. ಎಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು? 723 ಹುದ್ದೆಗಳು ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ಬಗ್ಗೆ ಹೇಗಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಇದು ಉದ್ಯೋಗ ಸ್ಥಳವಿರಲಿದ್ದು, ಹುದ್ದೆಗಳ ವಿವರವನ್ನು ನೋಡೋದಾದರೆ ಯಾವೆಲ್ಲ ಹುದ್ದೆಗೆ ಎಷ್ಟಿಷ್ಟು ವೇಕೆನ್ಸಿಗಳದ ಎಂಬುದನ್ನು ನೋಡೋದಾದರೆ ಮೆಡಿಕಲ್ ಅಸಿಸ್ಟೆಂಟ್ ಇರ್ತಕ್ಕಂಥ MLಗೆ ಇರ್ತಕ್ಕಂಥ ಎಷ್ಟು ವೇಕೆನ್ಸಿಗಳಿದಾವೆ? ಇಲ್ಲಿ 9 ವೇಕೆನ್ಸಿ ಇರ್ತಕ್ಕಂಥದ್ದು. ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ ಇರ್ತಕ್ಕಂಥದ್ದು JO ಇರ್ತಕ್ಕಂಥದ್ದಿಗೆ ಇಲ್ಲಿ 27 ವೇಕೆನ್ಸಿ ಇರ್ತಕ್ಕಂಥದ್ದು. ಸಿವಿಲ್ ಮೋಟರ್ ಡ್ರೈವರ್ಗೆ ಇರ್ತಕ್ಕಂಥ ಏನು ಪೋಸ್ಟ್ಗೆ ಎಷ್ಟು ವೇಕೆನ್ಸಿಗಳಿದಾವೆ? 4 ವೇಕೆನ್ಸಿಗಳಿದಾವೆ. ಟೆಲಿ ಆಪರೇಟರ್ ಮತ್ತು ಗ್ರೇಡ್ ಇರ್ತಕ್ಕಂಥವ್ರಿಗೆ ಎಷ್ಟು? ಇಲ್ಲಿ 14 ವೇಕೆನ್ಸಿ ಇದ್ದಾವೆ. ಅಗ್ನಿಶಾಮಕ ಮತ್ತು ಇರ್ತಕ್ಕಂಥವ್ರಿಗೆ ಎಷ್ಟು? ಇಲ್ಲಿ 247. ಓಕೆ, ಅಗ್ನಿಶಾಮಕ ಇರ್ತಕ್ಕಂಥ ಇಲ್ಲಿ 247. ಇದು ದೊಡ್ಡ ಹುದ್ದೆ. ಕಾರ್ಪೊರೇಟರ್ ಮತ್ತು ಇದು ಜಾಯರ್ ಇರ್ತಕ್ಕಂಥವ್ರಿಗೆ 7 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಮತ್ತು ಪೇಂಟರ್ ಮತ್ತು ಇದು ಕೆರೆಕ್ಟರ್ ಇರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿ ಇದ್ದಾವೆ? 5 ವೇಕೆನ್ಸಿ ಇದ್ದಾವೆ. ಓಕೆ, MTS ಮಲ್ಟಿ ಟಾಸ್ಕ್ ಸ್ಟಾಫ್ ಇವ್ರಿಗೆ ಇರ್ತಕ್ಕಂಥ ವೇಕೆನ್ಸಿಗಳು ಎಷ್ಟು? ಇಲ್ಲಿ 11 ವೇಕೆನ್ಸಿಗೆ ಇದ್ದಾವೆ. ಇದು ಮತ್ತು ಟ್ರೇಡ್ ಮ್ಯಾನ್ ಮೇಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಎಷ್ಟು ವೇಕೆನ್ಸಿ ಇದ್ದಾವೆ? 389 ಇಲ್ಲಿ ಹುದ್ದೆಗೆ ಇರ್ತಕ್ಕಂಥದ್ದು. ಟೋಟಲ್ ಆಗಿ ಏನಿದೆ ಇಲ್ಲಿ ತಾವುಗಳು ಗಮನಿಸಿದ ಹಾಗೆ 723 ಏನು ಹುದ್ದೆಗಳಿದ್ದಾವೆ. ಆ 723 ಹುದ್ದೆಗಳನ್ನು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳದ ಎಂಬುದನ್ನು ನಾವಿಲ್ಲಿ ಫುಲ್ ಕಂಪ್ಲೀಟಾಗಿ ನೋಡಿದ್ದೇವೆ. ವಿದ್ಯಾರ್ಹತೆ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂತಂದರೆ SLC, PUC ಮತ್ತು ಡಿಪ್ಲೊಮಾ. ಓಕೆ, ಅದರ ಜೊತೆಗೆ ಅಥವಾ ವಿಶ್ವವಿದ್ಯಾಲಯಗಳಿಂದ ಏನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ನೀವು ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ನೀವು SLC ಆದರೂ ಓಕೆ, PUC ಮತ್ತು ಡಿಪ್ಲೊಮಾ ನೀವು ಡಿಗ್ರಿ ಮಾಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ. ಅದೇ ರೀತಿ ವಯೋಮಿತಿ ಬಗ್ಗೆ ನೋಡೋದಾದರೆ 18ರಿಂದ ಇಲ್ಲಿ 27 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಹೊಂದಿರ್ತಾರೆ. ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಹಾಗಾದರೆ ವಯಸ್ಸಡಿಲಿಕೆಯೂ ಕೂಡ ಇದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಅವರಿಗೆ ವಯಸ್ಸಡಿಲಿಕೆವಿದ್ದು, ಮತ್ತು OBC ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷ ಅವರಿಗೆ ವಯಸ್ಸಡಿಲಿಕೆಯನ್ನು ನೀಡಲಾಗಿದೆ. ಯಾರಿಗೆ? OBC ಅಭ್ಯರ್ಥಿಗಳಿಗೆ. ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಅವರಿಗೆ ಇಲ್ಲಿ 10 ವರ್ಷ ಅವರಿಗೆ ವಯಸ್ಸಡಿಲಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಿನಿಮಮ್ ಇಲ್ಲಿ 18,000ರಿಂದ 92,300 ರೂಪಾಯಿ ವೇತನ ಇರುತ್ತದೆ. ಹೇಗೆಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾವುಗಳು ಮೊದಲೇ ಹೇಳಿದ ಹಾಗೆ ನಿಮಗೆ ಏನು ಬಹುತೇಕ ಹುದ್ದೆಗಳಿದಾವೆ. ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಬೇರೆ ಯಾವೆಲ್ಲ ಹುದ್ದೆಗೆ ಯಾವೆಲ್ಲ ಒಂದು ವೇತನ ನೀಡಲಾಗುವುದು ಎಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಮಿನಿಮಮ್ ಇಲ್ಲಿ 18,000ರಿಂದ 92,300 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರೊಸೆಸ್. ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು. ಅಂದರೆ ಈ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ಕಂಪ್ಲೀಟ್ ಆದಮೇಲೆ ನಿಮಗೆ ಮೊದಲೇದಾಗಿ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಆ ಲಿಖಿತ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈ ಆಗಿರ್ತೀರಿ ಅಂಥ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ ನಡೆಸಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಅದೇ ರೀತಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 2 ಡಿಸೆಂಬರ್ 2024 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಡಿಸೆಂಬರ್ 2024. ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ನೋಟಿಫಿಕೇಶನ್ ಬಗ್ಗೆ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ನೋಟಿಫಿಕೇಶನ್ ಬಗ್ಗೆ ವಿವರವನ್ನು ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಇದೆ. ಈ ವೆಬ್ಸೈಟ್ ಲಿಂಕನ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.